ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇರುವಂತ ಕಾರಣಕ್ಕಾಗಿ ಸದ್ಯ ಈಗ ಕೃಷ್ಣಾ ನದಿ ತಟದಲ್ಲಿ ಕ್ಷಣ ಕ್ಷಣಕ್ಕೂ ನೀರಿನ ಮಟ್ಟ ಏರಿಕೆ ಆಗ್ತಾ ಇರುವಂತದ್ದು. ಸದ್ಯ ಈಗ ಕೃಷ್ಣಾ ನದಿಯಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ, ನದಿ ತಟದಲ್ಲಿ ನದಿಯ ಅಂಚಿನಲ್ಲಿ ಯಾವ ರೀತಿ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ ತೋರಿಸ್ತಾ ಹೋಗ್ತೇನೆ. ಸದ್ಯ ಈಗ ನಾನೀಗ ಕೃಷ್ಣಾ ನದಿ ದಂಡೆ ಮೇಲೆ ಇರುವಂತದ್ದು. ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಧಾರಾಕಾರವಾಗಿ ಮಳೆ ಆಗ್ತಾ ಇರುವಂತ ಕಾರಣಕ್ಕಾಗಿ ಅಪಾರ ಪ್ರಮಾಣದಲ್ಲಿ ಕೃಷ್ಣಾ ನದಿಗೆ ನೀರು ಹರಿದು ಬರ್ತಾ ಇರುವಂತದ್ದು. ಇವತ್ತು ಒಂದೇ ದಿನ 1 ಲಕ್ಷಕ್ಕೂ ಅಧಿಕ ಕ್ಯೂಸೆಕ್ನಷ್ಟು ನೀರು ಕೃಷ್ಣಾ ನದಿಗೆ ಒಳಹರಿವಿರುವಂಥದ್ದು. ಹೀಗಾಗಿ ನದಿ ತಟವನ್ನ ಬಿಟ್ಟು ಹೊರಭಾಗದಲ್ಲಿ ನೀರು ಹರಿತಾ ಇರುವಂಥದ್ದನ್ನು ಕೂಡ ಗಮನಿಸಬಹುದಾಗಿದೆ. ಅಪಾರ ಪ್ರಮಾಣದಲ್ಲಿ ಜಲರಾಶಿಯ ರೀತಿಯಲ್ಲಿ ನದಿ ಕಂಡು ಬರ್ತಾ ಇರುವಂಥದ್ದು. ಮತ್ತೊಂದು ಕಡೆ ನದಿಯ ಅಕ್ಕಪಕ್ಕದ ಗದ್ದೆಗಳಿಗೆ ಜಮೀನುಗಳಿಗೂ ಕೂಡ ಈಗಾಗಲೇ ನೀರು ನುಗ್ಗಿರುವಂಥದ್ದು. ಹೀಗಾಗಿ ನದಿ ಪಾತ್ರದಲ್ಲಿರುವಂತಹ ರೈತರೆಲ್ಲರೂ ಕೂಡ ಮತ್ತೆ ಆತಂಕಕ್ಕೆ ಒಳಗಾಗಿರುವಂಥದ್ದು. ಯಾಕಂದ್ರೆ ಕಳೆದ 5 ದಿನದ ಹಿಂದೆ ಈ ಒಂದು ಪ್ರದೇಶ ಏನಾಗಿತ್ತು, ಕಂಪ್ಲೀಟ್ ಆಗಿ ಬರಡು ಭೂಮಿಯ ರೀತಿಯಲ್ಲಿ ಕಂಡು ಬರ್ತಾ ಇತ್ತು. ಆದರೆ 5 ದಿನದಲ್ಲಿ ಕೃಷ್ಣಾ ನದಿಯಲ್ಲಿ ಜಲರಾಶಿಯೇ ಕಂಡು ಬರ್ತಾ ಇರುವಂಥದ್ದು. ಅದರ ಜೊತೆಗೆ ಬೆಳೆಗಳಿಗೂ ಕೂಡ ನೀರಿಲ್ಲದೆ ಒಣಗುವಂತಹ ಆತಂಕದಲ್ಲಿ ಏನು ಬೆಳೆಗಳಿದ್ದವು. ಸದ್ಯ ಈಗ ಬೆಳೆಗಳನ್ನ ಮುಳುಗಿಸಿಕೊಂಡು ನೀರು ಹೊರ ಬರ್ತಾ ಇರುವಂಥದ್ದು ನೀವೀಗ ದೃಶ್ಯಾವಳಿಗಳಲ್ಲಿ ಗಮನಿಸಬಹುದಾಗಿದೆ. ಸದ್ಯ ಇದು ಚಿಕ್ಕೋಡಿ ತಾಲೂಕಿನ ಮಾಂಜರಿ ಮತ್ತು ಅಂಕಲಿ ಭಾಗದಲ್ಲಿರುವಂತಹ ದೃಶ್ಯಾವಳಿಗಳನ್ನ ನೀವೀಗ ನೋಡ್ತಾ ಇರುವಂಥದ್ದು. ಇನ್ನೂ ಕೂಡ ನೀರಿನ ಪ್ರಮಾಣ ಏರಿಕೆ ಆಗ್ತಾ ಇರುವಂಥದ್ದು. ಹೀಗಾಗಿ ಒಂದು ಹಂತದಲ್ಲಿ ನದಿ ತಟದಲ್ಲಿ ಆತಂಕದ ವಾತಾವರಣ ಕೂಡ ಇರುವಂಥದ್ದು. ಸದ್ಯ ಈಗ ಮತ್ತೊಂದು ಕಡೆ ನಾನೀಗ ಈ ಒಂದು ದೃಶ್ಯಾವಳಿಗಳಲ್ಲಿ ತೋರಿಸ್ತಾ ಹೋಗ್ತೇನೆ. ನದಿ ತಟದಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅನ್ನುವಂಥದ್ದನ್ನ ಸದ್ಯ ಈಗ ಕಂಪ್ಲೀಟ್ ಆಗಿ ಎಲ್ಲವೂ ಕೂಡ ಬೆಳೆ ಈಗೇನು ತೋರಿಸ್ತಾ ಇದ್ದೇನೆ, ಇದು ಮೆಕ್ಕೆಜೋಳ ಬೆಳೆ. ಸದ್ಯ ಈ ಒಂದು ಬೆಳೆ ಕೂಡ ಈಗ ಹಾಳಾಗಿ ಹೋಗಿರುವಂಥದ್ದು. ಬಹುತೇಕ ಇನ್ನೂ ಕೂಡ ಮಳೆ ಮುಂದುವರೆದಿದ್ದೆ, ಆದರೆ ಈ ಇಡೀ ಬೆಳೆ ಕಂಪ್ಲೀಟ್ ಆಗಿ ಹಾಳಾಗಿ ಎಲ್ಲವನ್ನು ಕಳೆದುಕೊಳ್ಳುವಂಥ ಆತಂಕ ಈ ಭಾಗದ ರೈತರಲ್ಲಿ ಇರುವಂಥದ್ದು. ಒಟ್ಟಿನಲ್ಲಿ ಮಹಾರಾಷ್ಟ್ರದಲ್ಲಿ ಇನ್ನೂ ಕೂಡ ಮಳೆಯ ಅಬ್ಬರ ಮುಂದುವರೆದಿರುವಂಥ ಕಾರಣಕ್ಕಾಗಿ ಮತ್ತು ಮಹಾರಾಷ್ಟ್ರದ ಪಶ್ಚಿಮ ಘಟ್ಟ ಭಾಗದಲ್ಲಿ ಮಳೆಯ ಪ್ರಮಾಣ ಜಾಸ್ತಿ ಇರುವಂತಹ ಕಾರಣಕ್ಕಾಗಿ ಸದ್ಯ ಈಗ 1 ಲಕ್ಷ ಕ್ಯೂಸೆಕ್ ನೀರು ಏನು ಕೃಷ್ಣಾ ನದಿಗೆ ಹರಿದು ಬರ್ತಾ ಇದೆ. ಇದು ಮತ್ತಷ್ಟು ಏರಿಕೆ ಆಗುವಂತ ಸಾಧ್ಯತೆ ಇರುವಂಥದ್ದು. ಅದರ ಜೊತೆಗೆ ಕೃಷ್ಣಾ ನದಿಯ ತಟದಲ್ಲಿರುವಂತಹ ಜಮೀನುಗಳಲ್ಲೂ ಕೂಡ ಈಗ ಏನು ಬಿತ್ತನೆ ಮಾಡಲಾಗಿತ್ತು, ಆ ಬೆಳೆಯನ್ನು ಕಳೆದುಕೊಳ್ಳುವಂಥ ಆತಂಕ ಕೂಡ ರೈತರಿಗೆ ಶುರುವಾಗಿರುವಂಥದ್ದು. ಕ್ಯಾಮ್ರಾಮನ್ ಸದಾಶಿವ ಜೊತೆ ಸಹದೇವ್ ಮಾನೆ TV9 ಬೆಳಗಾವಿ.